Hare
गौर प्रेमानंदे निताय गौर प्रेमानंदे गौर प्रेमानंदे निताय गौर प्रेमानंदे हरे कृष्ण ಇದು ಸಿಂಗಲ್ ರೇಟ್ ಟ್ರಾಫಿಕ್ ಅಲ್ಲ ಏನಿದೆ ಎರಡು ಕಡೆ ಏನ ಎರಡು ಕಡೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣಂ ನಮಸ್ಕೃತ್ಯಂ ಚೈವ ನರೋತ್ತಮಂ उत्तम श्लोके कृष्णाय वासुदेवाय देवकीनन्दनाय च गोपकुमाराय गोविन्दाय नमो नमः कृष्णाय वासुदेवाय देवकीनन्दनाय च क्लेशनाशाय गोविन्दाय नमो नमः हरे कृष्ण 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 हरे हरे राम राम हरे 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 कृष्ण ಇವತ್ತು ಯಾವ ದಿನ ಶ್ರೀರಾಮ ಯಾರು ಶ್ರೀರಾಮ ಜೋರಾಗಿ ಹೇಳಿ ಅದನ್ನೇ ಯಾರು ಹುಟ್ಟಿದ ದಿನ ರಾಮನಿಗೆ ಹುಟ್ಟಿಲ್ಲ ಸಾವಿಲ್ಲ ಮತ್ತೆ ಯಾಕೆ ರಾಮನ ಹುಟ್ಟಿಲ್ಲಪ್ಪ ರಾಮನ ಅವತಾರದ ದಿನ ಏನು ಗೊತ್ತು ಆವಿರ್ಭಾವದ ದಿನ ಅವತಾರದ ದಿನ ಓಕೆ ಆಚಾರ್ಯರಿಗೆ ಆವಿರ್ಭಾವದ ದಿನ ಅಂತ ಕರಿಬೇಕು ಭಗವಂತನಿಗೆ
ಅವತಾರದ ದಿನ ಅಂತ ಕರೀತೀವಿ. ಹೌದಲ್ವಾ? ಹೌದಾನೆ? ರಾಮ ಅಂತ ಜೋರ ಹೇಳ್ಬೇಕಲ್ವಾ ನಾವು? ಹೇಳ್ಬೇಕು ಬೇಕೋ? ಏನಂತ ಹೇಳಿ? ಒಬ್ರು ಇಬ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಎಲ್ಲರೂ ಒಟ್ಟಿಗೆ ಹೇಳ್ಬೇಕು. 1 3 ಅಂದ ತಕ್ಷಣ ನೀವು ಹೇಳ್ಬೇಕು. 1 2 2 ನಾನು 3 ಅಂತ ಹೇಳ್ತೀನಿ. 1 2 3 ಎಲ್ಲರೂ ಒಟ್ಟಿಗೆ ಜೋರಾಗಿ ಹೇಳ್ಬೇಕು. 3 ಯಾರು ರಾಮ ಅನ್ನುವಂತಹ ನಾಮವನ್ನ ಉಚ್ಚಾರಣೆ ಮಾಡ್ತಾರೆ ಅವರಿಗೆ ಭವಬಂಧನದ ಭಯನೇ ಇಲ್ಲ. ಏನಿಲ್ಲ? ಇಲ್ಲ. ಭವಬಂಧನದ ಭಯ ಇಲ್ಲ. ಏನು ಭವಬಂಧನ ಅಂತ ಹೇಳಿದ್ರೆ ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ವ್ಯಾಧಿ, ಮತ್ತೆ ಏನು ವಯಸ್ಸಾಗುದು ನಿಲ್ಸಕ್ಕಾಗತ್ತೆ? ಯಾರ ಕೈಲಾದ್ರು ನಿಲ್ಸಕ್ಕಾಗತ್ತಾ? ಇಲ್ಲಪ್ಪ, ನಾನು ಹೀಗೆ ಇರ್ತೀನಿ, ಐ ವಿಲ್ ಬಿ ಲೈಕ್ ದಿಸ್, ನಾನು ಹೀಗೆ ಚಿರಯೌವನದಲ್ಲಿ ನಾನು ಇರ್ತೀನಿ ಅನ್ನೋದ ಯಾರಾದ್ರೂ ಇದೀರಾ? ಯಾರು ಸಹ ಇಲ್ಲ. ಕ್ಷಣನೂ ಸಹ ನಾವೇನಾಗ್ತಾ ಇದೀವಿ? ನಮ್ಮ ಆಯಸ್ಸನ್ನ ಕಳ್ಕೊತಾ ಇದೀವಿ. ಆದ್ರೆ ನಮ್ಮನ್ನ ರಕ್ಷಣೆ ಮಾಡುವಂತದ್ದು ರಾಮನಾಮ ಮಾತ್ರ ಅನ್ನುವಂಥದ್ದನ್ನ ಪುರಂದರದಾಸರು ತುಂಬಾ ಅದ್ಭುತವಾಗಿ ನಾವು ಪ್ರತಿ ಭಾನುವಾರ ಸಹ ಈ ಹಾಡನ್ನ ಹಾಡ್ತಾ ಇರ್ತೀವಿ. ರಾಮ 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 ಸೀತಾ ರಾಮ ಎನ್ನಿರೋ. ರಾಮ 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 ಸೀತಾ ರಾಮ
ನಮಗೆ ರಾಮನಾಮ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ 3 ಗುಣಗಳಲ್ಲಿ ಶಾಸ್ತ್ರ ವರ್ಣನೆ ಮಾಡುತ್ತೆ. ನನಗೆ ಒಂದು ಮಂತ್ರ ಹೇಳಿಕೊಡ್ತೀನಿ. ಅದನ್ನ ರಾಮನಾಮವನ್ನ ತಾರಕ ಮಂತ್ರ ಅಂತ ಕರೀತಾರೆ. ಏನಂತ ಕರೀತಾರೆ? ತಾರಕ ಮಂತ್ರ ಅಂತ ಕರೀತಾರೆ. ಏನಂತ ಕರೀತಾರೆ? ಯಾಕೆ ತಾರಕ ಮಂತ್ರ ಅಂತ ಕರೀತಾರೆ ಅಂದ್ರೆ ಈ ಭವಬಂಧನದಿಂದ ಬಿಡುಗಡೆಯನ್ನ ಮಾಡಿಸುತ್ತೆ. ಹಾಗಾಗಿ ಅದಕ್ಕೆ ಏನಂತ ಕರೀತಾರೆ? ತಾರಕ ಮಂತ್ರ ಅಂತ ಕರೀತಾರೆ. ಆಕ್ಚುಲಿ ನಮ್ಗೆ ರಾಮನಾಮವನ್ನ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ನಿಯಮಗಳು ಇಲ್ಲ. ಆದ್ರೆ ಈ ಒಂದು ಶ್ಲೋಕ ಇದೆ, ಆ ಶ್ಲೋಕನ ನಾನು ಹೇಳಿಕೊಡ್ತೀನಿ, ಅದನ್ನ ಹಾಗೆ ನೀವು ಸಹ ರಿಪೀಟ್ ಮಾಡಿ. ಹರ್ತಾರಂ ಆಪದಮಪಹರ್ತಾರಂ 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 ಧಾತಾರಂ ಸರ್ವಸಂಪದಾ ಆಪದಮಪಹರ್ತಾರಂ ಜೋರಾಗಿ ಆಪದಮಪಹರ್ತಾರಂ ದಾತಾರಂ ಸರ್ವಸಂಪದಾ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಭೂಯೋ ಭೂಯೋ ನಮಾಮ್ಯಹಂ ಆಪದಮಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನೋಡಿ, ಭಗವಂತನ ನಾಮ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಈ ತರ ಎಲ್ಲ ಜಪ ಮಾಡುವಂತವ್ರು ಇದ್ದಾರೆ, ಹೌದಲ್ವಾ? ಏನಂತ ಹೇಳ್ಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಹೀಗೆ ಭಗವಂತನ ತಾರಕ ಮಂತ್ರವನ್ನ ಎಲ್ಲರೂ ಜಪ ಮಾಡ್ತಾರೆ, ಹೌದಲ್ಲ? ಆದ್ರೆ ಈಗ ಹೇಳಿಕೊಟ್ಟಿರುವ ಶ್ಲೋಕದಲ್ಲಿ ಏನಂತ ಇತ್ತು? ಆಪದಮಪಹರ್ತಾರಂ ಧಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸೊ ಈ ದಾತಾರಂ ಆಪದಮಪಹರ್ತಾರಂ ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಬರುವಂತಹ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡೋದು ಭಗವಂತನ ನಾಮ ಒಂದೇ ಸಾಕು. ದಾತಾರಂ ಸರ್ವ ಸಂಪದ, ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತದ್ದು ಭಗವಂತನ ನಾಮ. ಲೋಕಾಭಿರಾಮಂ ಶ್ರೀರಾಮಂ, ಏನು ಲೋಕದ ಎಲ್ಲ ಜೀವರಾಶಿಗಳನ್ನು ಆಕರ್ಷಣೆ ಮಾಡುವಂತದ್ದು ಯಾವುದು? ಭಗವಂತನ ನಾಮ ಅಂತ ಹೇಳಿ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಭೂಯೋ ಭೂಯೋ ನಮಾಮ್ಯಹಂ. ಮತ್ತೆ ಮತ್ತೆ ನಾನು ನಮಸ್ಕಾರ ಮಾಡ್ತೀನಿ ಈ ಭಗವಂತನಿಗೆ, ಈ ಭಗವಂತನ ನಾಮಕ್ಕೆ ಅಂತ ಹೇಳಿ. ಸೊ ಈ 3 ಗುಣಗಳು ಏನು? ಆಪದಮಪ ಹರ್ತಾರಂ, ಇನ್ನೊಂದೇನು? ಸರ್ವ ಅಂದ್ರೆ ಧಾತಾರಂ ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮಂ. ನೋಡಿ 3 ಗುಣಗಳು ಏನೇನೋ? ಮೊಟ್ಟ ಮೊದಲಿಗೆ ಆಪದಮಪ ಹರ್ತಾರಂ, ಬಂದ ದುರಿತಗಳನ್ನ ದೂರ ಮಾಡೋದು ಭಗವಂತನ
ಅಂದ್ರೆ ದಾತಾರ ಸರ್ವ ಸಂಪದ, ಎಲ್ಲ ಸಂಪತ್ತುಗಳನ್ನ, ಎಲ್ಲ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡುವಂಥದ್ದು ಸಹ ಭಗವಂತನ ನಾಮ. ಲೋಕಾಭಿರಾಮ ಶ್ರೀರಾಮ. ಇಲ್ಲಿ ಮೊದಲನೇ ಆಪದಮಪ ಹತ್ತಾರಂ. ಇದಕ್ಕೆ ಏನು ಬಂದ ದುರಿತಗಳನ್ನೆಲ್ಲ ನಾವು ನಿವಾರಣೆ ಮಾಡ್ತಾನೆ ಭಗವಂತ ಅನ್ನೋದಕ್ಕೆ ಏನು ಸಾಕ್ಷಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ತ್ಯಾಗರಾಜ ಸ್ವಾಮಿ ಗೊತ್ತಲ್ಲ ನಿಮಗೆ? ತ್ಯಾಗರಾಜರ ಕೀರ್ತನೆ ಎಲ್ಲ ಕೇಳಿರ್ತೀರ, ಕೇಳಿದ್ರೆ ಇಲ್ವಾ? ಎಂತರೋ ಮಹಾನುಭಾವುನು, ಎಂತರೋ ಮಹಾನುಭಾವುನು. ಕೇಳಿದ್ರೆ ಇಲ್ವಾ? ಕೇಳಿರಾ? ನಗುಮೋಗನಲೆ ನೀನಾಜಾಗಿ ತಿಳಿಸಿ. ಕೇಳಿದ್ರೆ ಇಲ್ವಾ? ಕೇಳಿದ್ರಾ? ಭಾವಯಾಮಿ ರಘುರಾಮಂ ಅಂತ ಹೇಳಿ ರಾಮನ ಮೇಲೆ ಎಷ್ಟು ಹಲವಾರು ಕೃತಿಗಳನ್ನು ಅವರು ರಚನೆಯನ್ನ ಮಾಡಿದರು. ಹಾಗೆ ಅವರು ಅವರ ಜೀವನದಲ್ಲಿ ನಡೆದಂತಹ ಸಂದರ್ಶವನ್ನ ಇಲ್ಲಿ ಆಪದಮಪ ಹತ್ತಾರಂ ಅನ್ನುವಂತಹ ಒಂದು ಸಂದರ್ಶನಕ್ಕೆ ಆಚಾರ್ಯರು ಇಲ್ಲಿ ವರ್ಣನೆಯನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ತ್ಯಾಗರಾಜ ಸ್ವಾಮಿ ತೀರ್ಥಯಾತ್ರೆಗೆ ಹೋಗಿದ್ರಂತೆ. ಎಲ್ಲಿಗೆ ಹೋಗಿದ್ರು? ಯಾರು? ತ್ಯಾಗರಾಜ ಸ್ವಾಮಿ. ಓಕೆ, ಮಹಾನ್ ರಾಮ ಭಕ್ತರು. ಅವರು ತೀರ್ಥಯಾತ್ರೆಗೆ ಹೋಗಿದ್ರಂತೆ. ಅವ್ರು ಎಲ್ಲೇ ಹೋದ್ರು ಸಹ ಅವರ ರಾಮನನ್ನ ಬಿಟ್ಟು ಹೋಗೋದಿಲ್ಲ, ಪಲ್ಲಕ್ಕಿಯನ್ನು ಹೊತ್ಕೊಂಡೇ ಹೋಗ್ತಾ ಇದ್ರಂತೆ ರಾಮನ. ಹೀಗೆ ಕಾವೂರು ಸುಂದರೇಶ್ವರ ಅಂತ ಕಾವೂರು ಅನ್ನುವಂತ ಒಂದು ಪ್ಲೇಸ್ಗೆ ಹೋಗಿದ್ರು. ಎಲ್ಲಿ ಹೋಗಿದ್ರು? ಕಾವೂರು. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಮತ್ತೆ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಎಲ್ಲಿಗೆ ಹೋಗಿದ್ರು? ಎಲ್ಲರೂ ಉತ್ತರ ಹೇಳ್ಬೇಕು. ನೀವು ಯಾರು ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಸೋಗಯ. ಕಾವೂರ್ ಅಂತ ಊರಿಗೆ ಹೋಗಿದ್ರು. ಆ ಊರಿನಲ್ಲಿ ಸುಂದರೇಶ್ವರ ಮೊದಲಿಯಾರ್ ಅಂತ ಹೋಗಿದ್ರು. ಯಾರಿದ್ರು? ಸುಂದರೇಶ್ವರ ಮೊದಲಿಯಾರ್ ಅಂತ ಇದ್ರು. ಆಕ್ಚುಲಿ ತ್ಯಾಗರಾಜ ಸ್ವಾಮಿ ಎಲ್ಲೇ ಯಾವುದೇ ಊರಿಗೆ ಹೋದ್ರು ಸಹ ಯಾರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕಿಂತ ಮುಂಚೆ ಅಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗೋದು ಅವ್ರ ವಾಡಿಕೆ ಆಯ್ತು. ಅಲ್ಲಿ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಆ ಶಿವನ ದೇವಸ್ಥಾನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಂತೆ. ಭಗವಂತ, ನಿನ್ನ ಸೇವೆಗೋಸ್ಕರ ತೀರ್ಥಯಾತ್ರೆ ಹೊರಟಿದ್ದೀನಿ, ಯಾವುದೇ ವಿಘ್ನಗಳಿಲ್ಲದೆ ಇರುವ ರೀತಿಯಲ್ಲಿ ನೀವು ನಮ್ಮ ಜೊತೆಗೆ ಇರಬೇಕು ಅಂತಂದ್ರೆ ಅವ್ರ ಪ್ರಾರ್ಥನೆಯನ್ನ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಆ ಕಾವೂರಿನಲ್ಲಿದ್ದಂತಹ ಸುಂದರೇಶ್ವರ ಮೊದಲಿಯಾರ್ ಅವ್ರಿಗೆ ಸಿಗ್ತಾರೆ. ಯಾರು ಸಿಗ್ತಾರೆ ಅವ್ರಿಗೆ? ಸುಂದರೇಶ್ವರ ಮೊದಲಿಯಾರ್. ಸೊ ಅವ್ರು ಏನ್ ಮಾಡ್ತಾರೆ, ರಾಮನ ಸೇವೆಗೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಸ್ವಲ್ಪ ಹಣನ ಏನ್ ಮಾಡ್ತಾರೆ, ಗಂಟು ಮಾಡ್ಬಿಟ್ಟು ತ್ಯಾಗರಾಜ ಸ್ವಾಮಿ ಕೈ ಕೊಟ್ರೆ ಅವ್ರು ತಗೊಳಲ್ಲ, ಅವ್ರ ಶಿಷ್ಯಂದ್ರ ಕೈ ಕೊಟ್ಟಾರ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಶಿಷ್ಯಂದ್ರ ಕೈ ಕೊಡ್ತಾರೆ. ಶಿಷ್ಯಂದ್ರ ಏನ್ ಮಾಡ್ತಾರೆ, ಬೇಡ ಬೇಡ ತ್ಯಾಗರಾಜ ಸ್ವಾಮಿ ಗೊತ್ತಾಯ್ತು ಅಂತ ಹೇಳಿದ್ರೆ ಬೈತಾರೆ, ನಮ್ಗೆ ಆ ಹಣ ಬೇಡ ಅಂತ ಹೇಳಿ. ಆದ್ರೆ ಮೊದಲಿಯಾರ್ ಬಿಡಲ್ಲ. ಸುಂದರೇಶ್ವರ ಮೊದಲಿಯಾರ್ ಏನ್ ಮಾಡ್ತಾರೆ, ಇದು ರಾಮನ ಸೊತ್ತು, ರಾಮನಿಗೆ ಸೇರಬೇಕಾಗಿರುವಂತಹ ಸೊತ್ತು, ಇದು ರಾಮನ ಸೇವೆಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಅವರ ಶಿಷ್ಯಂದ್ರ ಕೈಗೆ ಕೊಟ್ಟರು. ಆ ಶಿಷ್ಯಂದ್ರ ಏನ್ ಮಾಡಿದ್ರು, ಆ ಹಣದ ಗಂಟನ್ನ ಏನ್ ಮಾಡಿದ್ರು, ಆಕ್ಚುಲಿ ರಾಮ ಅಲ್ಲಿ ಆ ಪಲ್ಲಕ್ನಲ್ಲಿ ಹೇಗಿರ್ತಾರೆ, ಆ ದಿಂಡಿನ ಮೇಲೆ ಹೊರ್ಕೊಂಡಿರ್ತಾರಲ್ವಾ, ಸೊ ಏನ್ ಮಾಡಿದ್ರು, ಆ ಹಣದ ಗಂಟನ್ನ ಏನ್ ಮಾಡಿದ್ರು, ತಗೊಂಡೋಗಿ ಯಾರು ಗೊತ್ತಿಲ್ಲದಂಗೆ ಆ ಶಿಷ್ಯ ಏನ್ ಮಾಡಿದ್ರು, ರಾಮನ ಹಿಂಭಾಗದಲ್ಲಿ, ಆ ದಿಂಡಿನ ಹಿಂಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಇಟ್ರು. ಇದನ್ನ ಯಾರು ಇಬ್ರು ಕಳ್ಳರು ನೋಡ್ತಾ ಇದ್ರು. ಯಾರು ನೋಡ್ತಾ ಇದ್ರು? ನಮ್ಮಂತ ಕಳ್ಳರು ನೋಡ್ತಾ ಇದ್ರು. ಹೌದಲ್ವಾ? ಏನು ಹಣದ ಆಸೆ ಇದ್ದೇ ಇರುತ್ತೆ ತಾನೆ ಎಲ್ಲರಿಗೂ. ಸೊ ಏನಾಯ್ತು, ಅದೇ ರಾತ್ರಿ ಆ ಕಳ್ಳರು ಅಟ್ಯಾಕ್ ಮಾಡಿದ್ರು. ಏನ್ ಮಾಡಿದ್ರು? ಅಟ್ಯಾಕ್ ಮಾಡಿದ್ರು. ಅವ್ರ ಮನೆ ಮೇಲೆ ಕಲ್ಲನ್ನ ಎಸಿತಾ ಇದ್ದಾರೆ. ಅಂದ್ರೆ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಶಿಷ್ಯ ಬಂದ್ಬಿಟ್ಟು ಹೇಳ್ತಾರೆ, ತ್ಯಾಗರಾಜ ಸ್ವಾಮಿ ಈ ತರ ಸುಂದರೇಶ್ವರ ಮೊದಲಿಯಾರ್ ನಮಗೆ ಏನ್ ಕೊಟ್ಟಿದ್ದಾರೆ, ಗಂಟನ್ನ ಹಣ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ತ್ಯಾಗರಾಜ ಸ್ವಾಮಿಗೆ ಹೇಳ್ತಾರೆ, ಅಯ್ಯೋ ನೀನ್ ಯಾಕೆ ತಗೊಂಡ್ರಿ ಅಂತ. ನಾವು ತಗೊಂಡಿಲ್ಲ, ನಾನು ತಗೊಂಡ್ರು ನಾನು ನಿನ್ ಕೈ ಕೊಡದಂಗೆ ಎಲ್ಲಿಟ್ಟಿದ್ದೀನಿ, ರಾಮನ ಹತ್ರ ಕೊಟ್ಬಿಟ್ಟಿದ್ದೀನಿ. ಆಗ ಹೇಳ್ತಾರೆ ತ್ಯಾಗರಾಜ ಸ್ವಾಮಿ ಹೇಳ್ತಾರೆ, ಅವನ ಸ್ವತ್ತನ್ನ ಅವನೇ ರಕ್ಷಣೆ ಮಾಡ್ಕೋತಾನೆ. ಏನಂತ ಹೇಳಿ, ಅವನ ಸ್ವತ್ತನ್ನ
ಅವನೇ ರಕ್ಷಣೆ ಮಾಡ್ಕೋತಾನೆ. ಆ ದಿನ ಏನ್ ಮಾಡ್ತಾರೆ ಕಳ್ಳರು, ಅವ್ರ ಮನೆಗೆ ಕಲ್ಲನ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಕಲ್ಲನ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಲ್ಲು, ಒಂದು ಕಲ್ಲನ್ನು ಸಹ ಆ ಭಗವಂತನ ಮೇಲೋ ಭಗವಂತನ ಭಕ್ತರ ಮೇಲೋ ಬೀಳದೆ ಇರೋ ರೀತಿ ಸ್ವಯಂ ಭಗವಂತ ರಾಮ ಲಕ್ಷ್ಮಣ ಬಂದು ಅಲ್ಲಿ ರಕ್ಷಣೆಗೆ. ಅಂತಹ ದಟ್ಟವಾದ ಕಾಡಿನಲ್ಲಿ ಒಂದು ದೀಪದ ಬೆಳಕು ಇರಲಿಲ್ಲ. ಅಂಥದ್ರಲ್ಲಿ ಅವರ ಮನ ಒಳಗಡೆ ಮಾತ್ರ ಇಬ್ಬರು ವ್ಯಕ್ತಿಗಳು ನಿಂತಿದ್ರು. ಆ ವ್ಯಕ್ತಿಗಳಿಂದ ಪ್ರಕಾಶವಾಗಿ ಅವರಿಬ್ರು ಹೇಗಿದ್ರು, ಪ್ರಕಾಶವಾಗಿ ಹೊಳಿತಾ ಇದ್ರು. ಒಂದು ಕಲ್ಲನ್ನು ಸಹ ಆ ಪಲ್ಲಕ್ಕಿ ಮೇಲೋ ಭಗವಂತನ ಭಕ್ತರ ಮೇಲೋ ಬೀಳಿಲ್ಲ. ಅವ್ರೇನ್ ಮಾಡಿದ್ರು, ಮಾರನೇ ದಿನ ಕಳ್ಳರು ಆ ಕಲ್ಲುಗಳು ಏನು ಒಡೆದಿದ್ರು, ಆ ಕಲ್ಲುಗಳು ಮತ್ತೆ ಅವ್ರನ್ನೇ ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಅವ್ರು ಅಲ್ಲಿಂದ ಬಿಟ್ಟು ಓಡಬೇಕಾನೆ. ಅವರು ಬಿಟ್ಟು ಆಪೋಸಿಟ್ ದಿಕ್ಕಿನಲ್ಲಿ ಓಡಲಿಲ್ಲ. ಅವ್ರು ಯಾರನ್ನ ನೋಡ್ತಾ ಓಡಿದ್ರು? ತ್ಯಾಗರಾಜ ಸ್ವಾಮಿ ಹತ್ರ ಓಡಿದ್ರು. ಸ್ವಾಮಿ ಸ್ವಾಮಿ, ನಿಮ್ಮ ಹತ್ರ ನಾವು ದೋಷಕ್ಕೆ ಬಂದಿದ್ವಿ, ಆದ್ರೆ ನಿಮ್ಮ ಅನುಯಾಯಿಗಳು ನಮ್ಮನ್ನ ಕಂಡ್ಕೊಂಡ್ಬಿಟ್ರು. ನಾವು ನಿಮ್ಮ ದರ್ಶನ ಮಾಡಕ್ ಬರ್ಲಿಲ್ಲ, ನಿಮ್ಮ ಅನುಯಾಯಿಗಳ ದರ್ಶನ ಮಾಡಕ್ ಬಂದ್ವಿ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರಂತೆ ತ್ಯಾಗರಾಜ ಸ್ವಾಮಿ, ನಿಜವಾಗ್ಲೂ ನೀವು ಇಬ್ಬರು ನೋಡಿದ್ರ ಅವ್ರನ್ನ ಏನಂತ ಹೇಳಿ, ನಿಜವಾಗ್ಲೂ ನೀವು ಅವ್ರನ್ನ ನೋಡಿದ್ರ ಅಂತ ಕೇಳ್ತಾರೆ. ಆಕ್ಚುಲಿ ಸಮರ್ಥ ರಾಮದಾಸರು ಕೇಳಿದ್ರೆ ಇವರ ಹೆಸರನ್ನ, ಯಾರು? ಸಮರ್ಥ ರಾಮದಾಸರು ಏನ್ ಮಾಡಿದ್ರು, 13 ಕೋಟಿ ಬಾರಿ ರಾಮನಾಮವನ್ನ ಸ್ಮರಣೆ ಮಾಡಿ, ರಾಮನಾಮ ಜಪವನ್ನ ಮಾಡಿ ಯಾರ ದರ್ಶನವನ್ನ ಪಡಿತಾರೆ? ವಾಯುದೇವರಾದಂತಹ ಹನುಮಂತನ ದರ್ಶನವನ್ನ ಪಡಿತಾರೆ. ಯಾರು? ಸಮರ್ಥ ರಾಮದಾಸರು. ತ್ಯಾಗರಾಜ ಸ್ವಾಮಿ 96 ಕೋಟಿ ರಾಮನಾಮವನ್ನ ಜಪ ಮಾಡಿ ಸ್ವಯಂ ಶ್ರೀರಾಮನನ್ನ ದರ್ಶನ ಪಡ್ಕೋತಾರೆ. ಅವರು ಕೇಳ್ತಾರೆ, ನೀವಿಬ್ರು ನೋಡಿದ್ರೆ ಅವ್ರನ್ನ ಅಂತಾರೆ. ಆಗೇನಾಗುತ್ತೆ? ಹೌದು, ನಾವು ನೋಡಿದ್ವಿ ಅಂತ ಅವ್ರಿಗೆ ಹೇಳ್ತಾರೆ. ಆಗ ಅವರನ್ನೇ ನೋಡೋಣ ಅಂತ ಕೇಳಿಲ್ಲ ಅವರು. ಅವ್ರಿಗೆ ಗೊತ್ತಾಯ್ತು ಶ್ರೀರಾಮ ಮತ್ತು ಲಕ್ಷ್ಮಣ ಇಬ್ರು ಮಾತ್ರನೇ ದರ್ಶನಕ್ಕೆ, ಅವರಿಬ್ಬರಿಗೆ ದರ್ಶನ ಕೊಟ್ಟಿದ್ದಾರೆ. 96 ಕೋಟಿ ಬಾರಿ ರಾಮನಾಮ ಜಪವನ್ನ ಮಾಡಿ ಅವ್ರೇನ್ ಮಾಡ್ಕೊಂಡ್ರು? ದರ್ಶನ ಮಾಡ್ಕೊಂಡ್ರು. ಆ ಇಬ್ರು ಕಳ್ಳರು ಏನ್ ಮಾಡಿದ್ರು? ಕಳ್ತನ ಮಾಡಕ್ ಬಂದೇ ಏನ್ ಮಾಡಿದ್ರು? ಭಗವಂತನ ದರ್ಶನವನ್ನ ಪಡ್ಕೊಂಡ್ರು. ಹೌದಲ್ವಾ? ಏನಿರ್ಬೇಕು? ನಂಬಿಕೆ ಅನ್ನೋದಿರ್ಬೇಕು. ಯಾವ್ದ್ರ ಮೇಲೆ? ಭಗವಂತನ ನಾಮದ ಮೇಲೆ. ಅದಕ್ಕೆ ಹೇಳಿದ್ದು ಆಪಾದಮಪ ಕರ್ತಾರಂ, ಬರುವಂತಹ ದುರಿತಗಳನ್ನ ನಿವಾರಣೆ ಮಾಡೋದು ಯಾವುದು? ಭಗವಂತನ ನಾಮ. ಇಲ್ಲಿ ತ್ಯಾಗರಾಜ ಸ್ವಾಮಿಗಳಿಗೆ ಕಲ್ಲನ್ನು ಹೊಡೆದು ಅವ್ರ ಕಡೆಯಿಂದ ದೋಷಕೊಂಡು ಹೋಗ್ಬೇಕು ಅನ್ನುವಂತ ಆಪತ್ತನ್ನ ಒದಗಿದ್ರು ಆ ಕಳ್ಳರು. ಆ ಆಪತ್ತನ್ನ ನಿವಾರಣೆ ಮಾಡಿದವರು ಯಾರು? ಭಗವಂತ ಶ್ರೀರಾಮ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಆಪದಮಪ ಕರ್ತಾರಂ. ಬಂದಡುರಿತ ಬಯಲಾಗುವುದಿಲ್ಲವೇ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ, ಇಂದಿರೆ ರಮಣನ ಧ್ಯಾನವ ಮಾಡಲು, ಇಂದಿರೆ ರಮಣನ ಧ್ಯಾನವ ಮಾಡಲು, ಬಂದ ದುರಿತ ಬಯಲಾಗುವುದಿಲ್ಲವೇ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಯಾರ ದಯ ನಮಗೆ? ಗೋವಿಂದನ ದಯೆ. ಬೇರೆ ಯಾರ ದಯೆನೂ ನಮ್ಮನ್ನ ಕಾಪಾಡುವಂಥದ್ದು. ಗುರುವಿನ ದಯೆ, ಭಗವಂತನ ದಯೆ, ಇವೆರಡು ಮಾತ್ರನೇ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಬೇರೆ ಯಾರ ದಯೆನೂ ಸಹ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ. ಅದಕ್ಕೆ ಹೇಳಿದೆವು, ಯಾರೋ ಶಂಕರಾಚಾರ್ಯ ಹೇಳಿದ್ರು, ತೃಕ್ಕಣ್ ಕರಣೆ ನಹಿ ನಹಿ ರಕ್ಷತಿ ತೃಕ್ಕಣ್ ಕರಣೆ. ಈ ಧಾಂಬಿಕವಾದಂತಹ ಏನೋ ದಯೆ. ಒಬ್ರು ನಟನೆ ಮಾಡ್ತಾ ಇರ್ತಾರೆ, ತುಂಬಾ ಒಳ್ಳೆಯನು, ಈ ಜಗತ್ತಿನಲ್ಲಿ ಎಲ್ಲಾರು ಒಳ್ಳೆನೆ. ಒಪ್ಕೋತೀರಾ? 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 ನಾನು ಒಪ್ಕೋತೀನಿ, ನಾನು ಕಳ್ಳನೆ. ಯಾಕೆ? ಇವ್ರು ಯಾರು ಕೈ ಇಡ್ತಾ ಇಲ್ಲ. ನೀವೆಲ್ಲರೂ ಒಳ್ಳೆಯವರ? ನೀವೆಲ್ಲರೂ ಒಳ್ಳೆಯವರ? ಒಳ್ಳೆಯವರಲ್ವಾ? ಒಪ್ಕೋಬೇಕು ಅದನ್ನ. ಓಕೆ? ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತೀನಿ ಕೇಳಿ, ಹೇಗೆ ಒಳ್ಳೆಯವರು ಹೇಗೆ ಕೆಟ್ಟವರು ಅಂತ.
ಇದನ್ನ ಆಚಾರ್ಯರು ಹೇಗೆ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರು ಬಂದು ನಿಮ್ಮನ್ನ ಹೊಗಳ್ತಾರೆ ಅವ್ರು ನಿಮ್ ಪುಣ್ಯನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನ್ ಮಾಡ್ತಾರೆ? ನಿಮ್ಮ ಪುಣ್ಯನೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ. ಯಾರು ಬಂದು ನಿಮ್ಮನ್ನ ಬೈತಾರೆ ಅವ್ರು ನಿಮ್ ಪಾಪನೆಲ್ಲ ಕರ್ಕೊಂಡು ಹೋಗ್ತಾರೆ. ಏನ್ ಮಾಡ್ತಾರೆ? ಅದಕ್ಕೆ ಪುರಂದರದಾಸರು ಹೇಳಿದ್ರು, ಬೈಯಿರೋ ಬೈದನ್ನ ಉದ್ಧಾರ ಮಾಡಿರೋ ಅಂತ. ಏನಂತ ಹೇಳಿದ್ರು? ಬೈಯಿರೋ ಬೈದು ಎನ್ನ ಉದ್ಧಾರ ಮಾಡಿರೋ ಅಂತ ಹೇಳಿ ಪುರಂದರದಾಸರು ಹೇಳಿದ್ರು. ಅದಕ್ಕೆ ಎಲ್ಲರೂ ಕಟ್ರೆ ತಾನೆ, ಎಲ್ಲ ಹೊಗಳು ಕಟ್ರೆ ತಾನೆ, ಪ್ರಭು ಎಂತ ಸೇವೆ ಮಾಡ್ತೀರಾ ಪ್ರಭು ಅಲ್ವಾ? ಪ್ರಭು ಏನ್ ಹಾಡಾಡ್ತೀರಾ ಪ್ರಭು ನೀವ್ ಏನ್ ಸೇವೆ ಮಾಡ್ತೀರಾ ಪ್ರಭು? ಎಲ್ಲ ಹೊಗಳೋರೇನೆ. ಎಲ್ಲರೂ ಇನ್ನೊಂದಲ್ಲ ಒಂದು ರೀತಿ ಹೊಗಳೋಗ್ತವ್ರೆ. ಆದ್ರೆ ನಾವು ಎಂದಿಗೂ ಸಹ ಭಗವಂತನನ್ನ ನಾವು ಗುಣಗಳನ್ನ ನಾವು ಹೊಗಳಬೇಕು. ಯಮನ ಭಟರು ನೋಡಿ ಅಂಜಿ ಅಡವಿ ಹೋಗುವರು ಅಂತಾನು ಹೇಳ್ತಾರೆ. ಯಾವರನ್ನ ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ಯಮಧರ್ಮ ಹೇಳ್ತಾರೆ. ಏನಂತ ಹೇಳಿ? ಯಾರನ್ನ ನರಕ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಗೊತ್ತಾ? ಯಾರ ಶಿರಸ್ಸು ಭಗವಂತನಿಗೆ ಬಾಗಲ್ಲ, ಯಾರ ಬುದ್ಧಿ ಭಗವಂತನನ್ನ ಸ್ಮರಣೆ ಮಾಡಲ್ಲ, ಯಾರ ನಾಲಿಗೆಯಲ್ಲಿ ಭಗವಂತನ ನಾಮ ಉಚ್ಚಾರ ಇಲ್ಲ, ಅಂತವರನ್ನ ಫಸ್ಟ್ ಎಲ್ಲಿಗೆ ಎಳ್ಕೊಂಬ? ಎಲ್ಲಿಗೆ? ನರಕಕ್ಕೆ ಎಳ್ಕೊಂಡು ಬನ್ನಿ ಅಂತ ಯಾರು ಹೇಳಿದ್ರು? ಯಮಧರ್ಮ ಹೇಳಿದ್ರು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಾಮಜಪ ಮಾಡ್ತಾ ಇದೀವಿ ತಾನೆ? ಮಾಡ್ತಾ ಇದೀರ ಇಲ್ವಾ? ಹೇಳ್ಬಿಡಿ ಈಗಲಾದ್ರು. ರಾಮ, ಜೋರಾಗಿ ಹೇಳಿ. ರಾಮ ಇಲ್ಲ, ಕೆಲವರು ಬಾಯಿ ಮುಚ್ಕೊಂಡಿದ್ದಾರೆ, ನೋಡ್ತಿದ್ದೀನಿ ನಾನು. ರಾಮ, ಜೋರಾಗಿ ಹೇಳಿ. ರಾಮ. ಯಾಕೆ ರಾಮ ಬೇಕು ಗೊತ್ತಾ? ನಮ್ಮ ಒಳಗಡೆ ಇರುವಂತಹ ಪಾಪಗಳೆಲ್ಲ ಹೊರಗಡೆ ಬಿಡಬೇಕು ಅಂತ ಹೇಳಿದ್ರೆ ಬಾಯಿ ತೆಗಿಬೇಕಲ್ವಾ? ಏನ್ ಮಾಡ್ಬೇಕು? ರಾ ಅಂದಾಗ ಏನಾಗುತ್ತೆ? ಬಾಯಿ ತೆಗೀತೆ, ಹೌದಲ್ವಾ? ದೊಡ್ಡದಾಗಿ ರಾ ಓಕೆ. ರಾ ಅಂದಿದ ತಕ್ಷಣ ನಮ್ಮಲ್ಲಿರುವಂತಹ ಪಾಪಗಳೆಲ್ಲ ಏನಾಗುತ್ತೆ? ಹೊರಗಡೆ. ಮತ್ತೆ ಆ ಪಾಪಗಳೆಲ್ಲ ನಮ್ಮ ಒಳಗಡೆ ಹೋಗದೆ ಇರೋದಕ್ಕೆ ನಾವು ಬಾಯಿ ಮುಚ್ಚಬೇಕು ತಾನೆ? ಅದಕ್ಕೆ ಏನ್ ಮಾಡ್ತೀವಿ? ರಾಮ 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 ಏನಂತ ಹೇಳಿ ಹೇಳಿದ್ರಲ್ವಾ? ಈ ರಾಮವನ್ನ ರಾಮನಾಮ ಜಪವನ್ನ ಮಾಡಿದ್ರಿಂದಾನೆ ಏನಾಯ್ತು? ಮಾತಾರಂ ಸರ್ವ ಸಂಪದ, ನಮ್ಗೆ ಕೊಡ್ಬೇಕಾಗಿರುವಂತಹ ಐಶ್ವರ್ಯಗಳನ್ನ ಎಲ್ಲ ನಮ್ಗೆ ಭಗವಂತ ಕೊಡ್ತಾನೆ. ಅದಕ್ಕೆ ಹೇಳಿ ಭಗವಂತ ಭಗವದ್ಗೀತೆಯಲ್ಲಿ ಅನನ್ಯಾಶ್ಚಿಂತಯಂತೋಮ ಯೇ ಜನ ಪರಿಪಾಸದೆ ತೇಷಾಂ ನಿತ್ಯಾಭಿಯುಕ್ತಾನ. ಕೇಳಿ ಜೋರಾಗಿ. ಯೋಗಕ್ಷೇಮ. ಸೊ ನಮ್ಮ ಯೋಗಕ್ಷೇಮವನ್ನ ರಕ್ಷಣೆ ಅಂದ್ರೆ ಕಾಪಾಡುವಂಥದ್ದು ಯಾರ ಹೊಣೆ? ಭಗವಂತನ ಹೊಣೆ. ನಮಗೆ ಯಾವ ಕಾಲಕ್ಕೆ ಏನೇನ್ ಬೇಕೋ ಅದನ್ನ ಒದಗಿಸಿ ಕೊಡೋದು ಭಗವಂತನ ಗೊತ್ತು, ಹೌದಲ್ವಾ? ಆದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ? ಭಗವಂತನ ಹತ್ರ ಹೋಗ್ಬಿಟ್ಟು, ಭಗವಂತ ಈ ಸರಿ ಎಕ್ಸಾಮ್ ಬರೆದಿದ್ದೀನಿ,
ಮಾರ್ಕ್ಸ್ ಕೊಟ್ಬಿಡಪ್ಪ. ಭಗವಂತ ನೆಕ್ಸ್ಟ್ ಇಯರ್ ನಾನು ಕಾರ್ ತಗೋಬೇಕು ಅನ್ಕೊಂಡಿದ್ದೀನಿ, ಲೋನ್ ಸ್ಯಾಂಕ್ಷನ್ ಮಾಡ್ಕೊಡಪ್ಪ. ಇಷ್ಟು ದುಡ್ಡು ಬಂದ್ಬಿಡಪ್ಪ, ನನಗೆ ನೆಕ್ಸ್ಟ್ ವರ್ಷ ಮನೆ ಕಟ್ಕೊಡ್ಬೇಕಪ್ಪ. ಮುಂದಿನ ವರ್ಷ ಫಾರಿನ್ ಟ್ರಿಪ್ ಹೋಗ್ಬೇಕಪ್ಪ. ಯೋಚನೆ ಮಾಡಿದೀವ ಇಲ್ವಾ? ದೊಡ್ಡ ಲಿಸ್ಟೇ ಇರುತ್ತೆ. ನನ್ನ ಮಗಳ ಮದುವೆ ಮಾಡಿಲ್ಲ, ಮಗನ ಮದುವೆ ಮಾಡಿಲ್ಲ, ನನ್ನ ಸೊಸೆ ಮಾತು ಕೇಳ್ತಿಲ್ಲ, ಇನ್ನು ಹಲವಾರು ಲಿಸ್ಟ್ ಇದ್ದೇ ಇರುತ್ತೆ, ಹೌದಲ್ವಾ? ಆದ್ರೆ ಭಗವಂತನಿಗೆ ಗೊತ್ತು ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನನ್ನ ಕೊಡಬೇಕು ಅಂತ. ಭಗವಂತ ಅವರವರ ಕರ್ಮಗಳನ್ನ ಅವರವರಿಗೆ ಅನುಗುಣವಾಗಿ ಯಾವುದೇ ಭೇದ ಇಲ್ಲದೆ ಕರೆಕ್ಟ್ ಆಗಿ ಕೊಡ್ತಾರೆ ಭಗವಂತ. ಅದಕ್ಕೆ ಇಲ್ಲೊಂದು ದೃಷ್ಟಾಂತ ಇದೆ. ಏನಂತ ಹೇಳಿದ್ರೆ, ಭಗವನ್ ನಾಮ ಬೋಧೇಂದ್ರ ಅಂತ ಒಬ್ಬರಿದ್ದಾರೆ. ಯಾರಿದ್ದಾರೆ? ಜಗದ್ಗುರು ಭಗವಾನ್ ನಾಮ ಬೋಧೇಂದ್ರ ಅಂತ ಹೇಳಿ ಅವರ ಶಿಷ್ಯ ಒಬ್ಬರಿದ್ರು, ವಿಶ್ವಾದಿ ಕೇಂದ್ರ ಅಂತ. ವಿಶ್ವಾದಿ ಕೇಂದ್ರ ಅಂತ ಅವರ ಹೆಸರು. ಅವ್ರ ಗುರು ಯಾರು? ಬೋಧೇಂದ್ರ ಸ್ವಾಮಿ ಅಂತ. ಯಾರು? ಜೋರಾಗಿ ಹೇಳಿ. ನೀವು ಆನ್ಸರ್ ಹೇಳಿಲ್ಲ ಅಂತ ಹೇಳಿದ್ರೆ ಇವಳ ಸೋಗಯ. ಓಕೆ, ಸೊ ಅವರು ಭಗವಂತನ ನಾಮಸ್ಮರಣೆ ಬಗ್ಗೆ ಈ ಏನು ದಾತಾರಂ ಸರ್ವ ಸಂಪದ, ಎಲ್ಲ ಸಂಪತ್ತನ್ನ ಕೊಟ್ಟು ಕಾಪಾಡ್ತಾನೆ ಭಗವಂತ ಅನ್ನೋದಕ್ಕೆ ಇದು ಎಂತ ಮಹತ್ತರವಾದಂತಹ ಒಂದು ಸಂದರ್ಶನ ಅಂತ ಹೇಳಿದ್ರೆ, ಇದು ನೀವು ನಂಬಿರೋ ಬಿಡ್ತಿರೋ, ಇದು ಸತ್ಯವಾಗಿ ಕಲಿಯುಗದಲ್ಲಿ ನಡೆದಂತಹ ಒಂದು ಘಟನೆ. ಓಕೆ, ಅವರು ಹೇಳ್ತಾರೆ ತನ್ನ ಶಿಷ್ಯನಿಗೆ, ವಿಶ್ವಾದಿ ಕೇಂದ್ರದಲ್ಲಿ ಹೇಳ್ತಾರೆ ಏನಂತ ಹೇಳಿ, ಈ ಜಗತ್ತಿಗೆ ರಾಮನಾಮದ ಬಗ್ಗೆ ನಂಬಿಕೆ ಬರೆಸಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು? ಏನೇ ಇದ್ರೂ ಸಹ ಈಗೆಲ್ಲರೂ ಸಹ ಸೈಂಟಿಫಿಕ್ ಪ್ರೂಫ್ ಬೇಕು ಅಂತ ಕೇಳ್ತಾರೆ ತಾನೆ. ಏನ್ ಬೇಕು? ಸೈಂಟಿಫಿಕ್ ಪ್ರೂಫ್ ಬೇಕು, ಇಲ್ಲಾಂದ್ರೆ ಯಾರು ಸಹ ಒಪ್ಕೊಳ್ಳಲ್ಲ. ಅದೇ ತರ ಭಗವಂತನ ನಾಮಕ್ಕೆ ಇರುವಂತಹ ಮಹತ್ವವನ್ನ ತಿಳಿಸೋದಕ್ಕೆ ನಮಗೂ ಪ್ರೂಫ್ ಬೇಕು ತಾನೆ. ಆ ಪ್ರೂಫ್ ಅನ್ನ ಕಂಡುಹಿಡಿಯಕ್ಕೆ ಅಂತ ಹೇಳಿ ಯಾರು ಹೋಗ್ತಾರೆ? ವಿಶ್ವಾದಿ ಕೇಂದ್ರ ಹೋಗ್ತಾರೆ. ಯಾರ ಒಂದು ಆಜ್ಞೆಯ ಮೇರೆಗೆ ಅಂತ ಹೇಳಿದ್ರೆ, ಬೋಧೇಂದ್ರದ ಒಂದು ಆಜ್ಞೆಯ ಮೇರೆಗೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಒರಿಸ್ಸಾಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾರನ್ನ ಹುಡುಕುವಂತ ಹೇಳಿರ್ತಾರೆ ಅಂತ ಹೇಳಿದ್ರೆ, ಲಕ್ಷ್ಮೀಧರ ಕವಿ ಅಂತ ಹೋಗ್ಬೇಕು. ಯಾರಿರ್ತಾರೆ? ಲಕ್ಷ್ಮೀಧರ ಕವಿ. ಆ ಕವಿ ಒಂದು ರಚನೆಯನ್ನ ಮಾಡಿರ್ತಾರೆ, ಭಗವದ್ನಾಮ ಕೌಮುದಿ ಅಂತ. ಏನದು? ಭಗವದ್ನಾಮ ಕೌಮುದಿ ಅನ್ನುವಂತ ಒಂದು ರಚನೆಯನ್ನ ಮಾಡಿರ್ತಾರೆ. ಅದನ್ನ ಓದಿದ್ರೆ ಸಾಕು ನಿನಗೆ ಭಗವಂತನ ನಾಮದ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಯುತ್ತೆ ಅಂತ ಹೇಳಿ ಯಾರು ಕಳಿಸಿದ್ರು? ಬೋಧೇಂದ್ರರು ವಿಶ್ವಾದಿ ಕೇಂದ್ರರನ್ನ ಕಳಿಸ್ತಾರೆ. ಎಲ್ಲಿಗೆ? ಪೂರಿ ಜಗನ್ನಾಥ ದೇವಸ್ಥಾನ. ಅಲ್ಲಿ ಹೋಗ್ತಾರೆ. ಅವರು ಫಸ್ಟ್ ಅಲ್ಲಿ ಹೋಗಿದ ತಕ್ಷಣ ಯಾರ ದರ್ಶನ ಮಾಡ್ತಾರೆ? ಅವರು ಜಗನ್ನಾಥ್. ಜಯ ಜಗನ್ನಾಥ್, ಜಯ ಜಗನ್ನಾಥ್, ಜಯ ಜಗನ್ನಾಥ್ ಸ್ವಾಮಿ, ಜಯ ಜಗನ್ನಾಥ್. ಹೊರಗೆ ದಾರೋ ಜಗನ್ನಾಥ ದಾರೋ ಹರೇ, ದಾರೋ ಪರಬ್ರಹ್ಮ ದಾರೋ ಹರೇ. ಹಾಡಿ. ದಾರೋ ಜಗನ್ನಾಥ ದಾರೋ ಹರೇ, ದಾರೋ ಪರಬ್ರಹ್ಮ ದಾರೋ ಹರೇ, ದಾರೋ ಜಗನ್ನಾಥ ದಾರೋ ಹರೇ, ದಾರೋ ಜಗನ್ನಾಥ ದಾರೋ ಹರೇ, ದಾರೋ ಪರಬ್ರಹ್ಮ ದಾರೋ ಹರೇ, ಲಕ್ಷ್ಮೀಧರ ಕವಿಯನ್ನ ಹುಡುಕ್ತಾರೆ. ಲಕ್ಷ್ಮೀಧರ ಕವಿ ಅವರು ಹುಡುಕೋಷ್ಟಲ್ಲಿ ಏನಾಗಿರ್ತಾರೆ? ಅವರು ಹೀರೋ ಭಾವ ಹೋಗ್ಬಿಡ್ತಾರೆ.
ಏನಾಗ್ಬಿಟ್ಟಿರ್ತಾರೆ, ತೀರೋಭಾವ. ಏನ್ ಮಾಡೋದು, ನೈಟ್ ಅಲ್ಲೇ ಇದು ಹೋಗೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಅಲ್ಲೇ ಉಳ್ಕೋತಾರೆ. ಆಗ ಏನಾಗುತ್ತೆ, ಅವ್ರ ಮನೆಯಲ್ಲಿ ಅದು ಮಧ್ಯರಾತ್ರಿಯಲ್ಲಿ ಗುಳೋ ಅಂತ ಅಳೋ ಶಬ್ದ. ಯಾರೋ ಇದ್ರು ದಂಪತಿಗಳು ಬಂದು ಗುಳೋ ಅಂತ ಅಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಅಂತ ಹೇಳಿದ್ರೆ ಈ ಲಕ್ಷ್ಮೀಧರ ಕವಿಯ ಮಗನಾದಂತಹ ಜಗನ್ನಾಥ ಪಂಡಿತ. ಯಾರಿದ್ರು ಅಲ್ಲಿ, ಜಗನ್ನಾಥ ಪಂಡಿತ. ಅಲ್ಲಿ ಜಗನ್ನಾಥ ಪಂಡಿತ ಏನು ಫೇಮಸ್ ಅಂತ ಹೇಳಿದ್ರೆ, ಈ ಮಾಡಿದಂತಹ ಪಾಪಕೃತ್ಯಗಳಿಗೆಲ್ಲ ಪರಿಹಾರ ಏನು ಪ್ರಾಯಶ್ಚಿತ್ತ ಹೇಗ್ ಮಾಡ್ಕೋಬೇಕು ಅನ್ನುವಂತಹ ಹೇಳೋದ್ರಲ್ಲಿ ಅವರು ಫೇಮಸ್ ಅಂತೆ ಪುರಿ ಜಗನ್ನಾಥ. ಸೊ ಅವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ದಂಪತಿಗಳಿಗೆ ಏನೋ ಬೋಧನೆಯನ್ನ ಮಾಡ್ತಾ ಇದ್ರು. ಏನಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ದಂಪತಿಗಳಿಬ್ರು ಕಾಶಿ ಯಾತ್ರೆಗೆ ಹೊರಟಿರ್ತಾರೆ. ಕಾಶಿ ಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಈಗಿನ ಕಾಲ ತರ ಫ್ಲೈಟ್ ಇದೆಯಾ, ಇರ್ಲಿಲ್ಲ, ನಡಿಗೆಯಲ್ಲೇ ಹೋಗ್ಬೇಕಾಗಿತ್ತು. ಏನ್ ಮಾಡ್ತಾ ಇದ್ರು, ಗಂಡಲ್ಲೇ ಮಲ್ಕೋತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ, ಒಂದ್ ಕಡೆ ಮಲಗಿರ್ಬೇಕಾದ್ರೆ ಮಲ್ಕೋತಾರೆ ದಂಪತಿಗಳು. ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಅವ್ರ ಹೆಂಡತಿ ಇರೋದಿಲ್ಲ. ಅಯ್ಯೋ ನನ್ನ ಹೆಂಡತಿ ಇಲ್ಲ ಅಂತ ಅಂದ್ಬಿಟ್ಟು ಓಡಿ ಎಲ್ಲಾದ್ರೂ ಕೇಳ್ತಾ ಇದ್ದಾರೆ. ಆಗ ಆ ಊರಿನವ್ರು ಏನಂತ ಹೇಳ್ತಾರೆ, ಈ ಊರಿನಲ್ಲಿ ಕಳ್ಳರ ಕಾಟ ಜಾಸ್ತಿ, ಹಾಗಾಗಿ ಬಕ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಹೆಂಗಸರನ್ನು ಸಹ ಬಿಡೋದಿಲ್ಲ ಇಲ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ. ಊರಿನಲ್ಲಿ ಇದ್ದವರೆಲ್ಲ ಹೇಳಿದಾಗ, ಅಯ್ಯೋ ನಾನು ಕಳ್ಕೊಂಡ್ಬಿಟ್ಟನಲ್ಲ ನನ್ನ ಹೆಂಡತಿನ, ನನ್ನ ಒಳ್ಳೆ ಹೆಂಡತಿನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಅವ್ರು ಕಾಶಿ ಯಾತ್ರೆನ ಅಲ್ಲೇ ಮುಗಿಸಿ ಅವ್ರು ಮತ್ತೆ ಮನೆಗೆ ಹೋಗಿಲ್ಲ. ಅವರು ಏನ್ ಮಾಡಿದ್ರು, ಕಾಶಿಗೆ ಹೋದ್ರು. ಕಾಶಿಗೆ ಹೋಗಿ ಕಾಶಿ ಯಾತ್ರೆಯನ್ನ ಮುಗಿಸ್ಕೊಂಡು ಮತ್ತೆ ಅವ್ರು ಅದೇ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರು, ಏನಂತ ಹೇಳಿ, ಅಯ್ಯೋ ನನ್ನ ಹೆಂಡತಿ ಕಳ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡೆ. ಅವರು ಮತ್ತೆ ಅದೇ ಊರಿಗೆ ಬಂದ್ಬಿಟ್ರು. ಬಂದಾಗ ಅಲ್ಲಿ ಯಾವುದೋ ಒಂದು ಹೆಂಗಸು ಮಡಕೆ ಇಟ್ಕೊಂಡು ಆ ಕೊಳದ ಹತ್ರ ನೀರು ತಗೊಂಡ್ ಬರಕ್ ಬಂದ್ರು. ಅವ್ರು ಬಂದಿದ ತಕ್ಷಣ ಏನ್ ಮಾಡಿದ್ರು, ಇವ್ರನ್ನ ನೋಡಿದ ತಕ್ಷಣ ಧಡಾರ್ ಅಂತ ಆ ಮಡಕೆ ನೋಡಿದ್ಬಿಟ್ಟು ಅವ್ರು ಕಾಲಿಗೆ ಬಿದ್ಬಿಟ್ರು. ಯಾರಮ್ಮ ನೀನು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ನಾನೇ ನಿಮ್ ಹೆಂಡತಿ ಅಂತ. ಅವಾಗ ಇಬ್ರಿಗೂ ಅವಾಗ ಗೊತ್ತಾಗುತ್ತೆ. ಎಲ್ಲ ಹೋಗ್ಬಿಟ್ಟೆ ಅಂತ ಕೇಳಿದಾಗ ಈ ತರ ಯಾರೋ ಒಬ್ರು ನನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಹೇಳಿ, ನಾನು ಕಳ್ಕೊಂಡ್ಬಿಟ್ಟೆ, ನನ್ನ ಶೀಲ ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ. ಈಗಾದ್ರೂ ನನ್ನ ಕ್ಷಮಿಸಿ, ನಿಮ್ಮ ಮನೆಯಲ್ಲಿ ಒಂದು ಕೆಲಸದೊಳಗಾಗಿ ಏನಾದ್ರೂ ಇಟ್ಕೊಡಿ, ನಾನು ಏನು ನಿಮ್ ದನದ ಕೊಟ್ಟಿಗೆನಾದ್ರೂ ನನಗೆ ಸ್ಥಾನ ಕೊಡಿ, ಅಲ್ಲಿ ಇದ್ಕೊಂಡು ನಾನು ನಿಮ್ ಸೇವೆ ಮಾಡ್ಕೊಂಡು ನಾನು ಬರ್ಕೋತೀನಿ ಅಂತ ಹೇಳಿ. ಅದು ಹೇಗೆ, ಆ ಮಡಕೆ ಹೊಡೆದಿದ ತಕ್ಷಣ ಕೈ ಹಿಡ್ಕೊಂಡು ಇಬ್ರು ಏನ್ ಮಾಡ್ತಾರೆ, ನಾನು ನಿಮ್ ಹೆಂಡತಿ, ಇಲ್ಲಿ ಮಾತಾಡೋಕೆ ಸಮಯ ಇಲ್ಲ, ಏನ್ ಮಾಡೋಣ, ಓಡೋಗ್ಬಿಡೋಣ ಅಂತ ಹೇಳಿ ಅವ್ರು ಓಡ್ತಾರೆ. ಅವ್ರು ಓಡಿ ಒಂದು ದಟ್ಟವಾದ ಅರಣ್ಯದಲ್ಲಿ ಯಾರು ಮನುಷ್ಯರು ಬರದೇ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಈ ಮಾತನ್ನ ಮಾತಾಡ್ತಾ ಇದ್ದಾರೆ. ಆಗ ಏನಾಯ್ತು, ಇದಕ್ಕೆ ಪ್ರಾಯಶ್ಚಿತ್ತ ಹುಡುಕ್ಬೇಕಲ್ವಾ. ಆಗ ಅವ್ರು ಏನ್ ಮಾಡ್ತಾ ಇದಾರೆ, ಆ ದಂಪತಿಗಳನ್ನೇ ಇಲ್ಲಿ ಜಗನ್ನಾಥ ಪಂಡಿತನ ಹತ್ರ ಏನ್ ಕೇಳ್ತಾ ಇದಾರೆ, ಪ್ರಾಯಶ್ಚಿತ್ತವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಏನಂತ ಹೇಳಿದ್ರು ಜಗನ್ನಾಥ ಪಂಡಿತ, ಏನಮ್ಮ ಇದಕ್ಕೆ ರಾಮ 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 ಅಂತ ಹೇಳಿ ನೀನ್ ಹೇಳ್ಬಿಡು, ನೀನ್ ಗಂಡ ನಿನ್ನ ಸೇರ್ಸ್ಕೊತಾನೆ ಅಂತ. ಆಗ ಇದನ್ನ ಯಾಕೆ ಕೇಳಿಸ್ಕೊತಾ ಇದ್ದಾರೆ, ಹೊರಗಡೆ ಆ ವಿಶ್ವಾದಿ ಕೇಂದ್ರ ಏನ್ ಮಾಡ್ತಾ ಇದ್ರು, ಇದನ್ನ ಕೇಳಿಸ್ಕೊತಾ ಇದ್ದಾರೆ. ಆಗ ಅವ್ರ ಮನೆ ಒಳಗಡೆನೆ, ಅವ್ರ ಕಿಚನ್ ಒಳಗಡೆ ಒಂದು ವಾಯ್ಸ್ ಬಂತಲ್ಲ, ಏನಂತ ಹೇಳಿ, ಅಲ್ಲ ನಿಮ್ ತಂದೆ ಆಗಿದ್ರೆ ಅಂತ ಹೇಳ್ತಾ ಇದ್ರು, ರಾಮ ಅಂತ ಒಂದ್ಸಲ ಹೇಳಿನೇ ಪ್ರಾಯಶ್ಚಿತ್ತ ಕೊಟ್ಬಿಡ್ತಾ ಇದ್ರು. ನೀನ್ ನೋಡಿದ್ರೆ ರಾಮ 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 ಅಂತ 3 ಸಲ ಹೇಳ್ತಾ ಇದೆಯಲ್ಲಪ್ಪ, ರಾಮನಾಮಕ್ಕೆ ಅಷ್ಟೊಂದು ಇದಾಗೋಗ್ಬಿಟ್ಟಿದ್ಯಾ ಅಂತ ಹೇಳಿ ಹೇಳ್ತಾರೆ. ನೋಡಿ, ರಾಮನಾಮವನ್ನ 1 ಸಲ ಹೇಳೋದಕ್ಕೂ 3 ಸಲ ಹೇಳೋದಕ್ಕೂ ಎಷ್ಟು ಪ್ರಭಾವ ಇದೆ ಅಂತ. ಆಗ ಏನಾಗುತ್ತೆ, ಇದನ್ನ ಕೇಳ್ತಾ ಏನ್ ಮಾಡ್ಬಿಡ್ತಾರೆ, ಆ ವಿಶ್ವಾದಿ ಕೇಂದ್ರದ್ದು ಒಳಗಡೆ ಬರ್ತಾರೆ. ಒಳಗಡೆ ಬಂದಿದ ತಕ್ಷಣ ಆ ಗ್ರಂಥವನ್ನ ಇಸ್ಕೋತಾರೆ. ಏನಂತ ಹೇಳಿ, ಭಗವದ್ ನಾಮ ಕೌಮುದಿ ಅಂತ ಹೇಳಿ ಗ್ರಂಥ ಇದೆ ಅಂತ ಹೇಳಿದ್ರಲ್ವಾ, ನೈಟ್ ಪೂರ್ತಿ ಅವರನ್ನ ಓದ್ತಾರೆ. ಅದನ್ನ ಓದಿದ ನಂತರ ಮಾರನೇ ದಿನ ಏನಾಗುತ್ತೆ, ಇದಕ್ಕೆ ಸಾಕ್ಷಿ ಜಗತ್ತು ಒಪ್ಪಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಜಗನ್ನಾಥ ಏನು ಆ ಕಲ್ಯಾಣಿಯಲ್ಲಿ ನೀನು ಮುಳುಗಿದ ತಕ್ಷಣ ನೀನು ಕಾಣೆ ಆಗೋದು ಹೋದಲ್ವಾ, ಅವತ್ತಿನ ದಿನ ಏನ್ ಬಟ್ಟೆ ಹಾಕೊಂಡಿದ್ದೋ, ಏನ್ ವಸ್ತ್ರಗಳನ್ನ ಹಾಕೊಂಡಿದ್ದೋ, ಏನ್ ಆಭರಣಗಳನ್ನ ಹಾಕೊಂಡಿದ್ದೋ, ಅದೇ ಆಭರಣದಲ್ಲಿ ನೀನ್ ಮತ್ತೆ ಮೇಲ್ಗಡೆ ಬಂದೆ ಅಂತ ಹೇಳಿದ್ರೆ ರಾಮನಾಮ ನಿನ್ನ ಪವಿತ್ರ ಮಾಡ್ಬಿಟ್ಟಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲ.
ನೋಡಿ, ಭಗವಂತ ತನ್ನ ಭಕ್ತರ ಅಧೀನ ಅನ್ನೋದಕ್ಕೆ ಇದು ಸಹ ಒಂದು ದೃಷ್ಟಾಂತ. ಅವ್ರಿಗೆ ಈ ಲೋಕಲಜ್ಜಂ ಅಂತ ಇರುತ್ತೆ ಗೊತ್ತಾ? ಸೊ ಈ ಲೋಕಲಜ್ಜಂ ಅಂತ ಇರುತ್ತೆ ಗೊತ್ತಾ ನಿಮ್ಗೆ? ಲೋಕಲಜ್ಜಂ ಅಂದ್ರೆ ಏನು? ಅಯ್ಯೋ ಏನಾದ್ರು ಅಂದ್ಬಿಟ್ರೆ ಅನ್ನೋಂಥದ್ದು ಇದೇ ಇರುತ್ತಲ್ವಾ, ಅವ್ರಿಗೂ ಅದೇ ತರ ಇತ್ತು. ಬಟ್ ಆದ್ರೆ ಗುರುವಿನ ಮೇಲೆ ಏನೋ ಒಂದು ಗಾಢವಾದಂತಹ ಒಂದು ನಂಬಿಕೆ, ನನ್ನ ಗುರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ. ಹಾಗೇನ್ ಮಾಡ್ತಾರೆ ಅವರು? ನೀರಿನಲ್ಲಿ ಮುಳುಗಿ ರಾಮ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಾಗುತ್ತೆ? ನೀರಿನಲ್ಲಿ ಮುಳುಗಿ ಏನಂತಾರೆ? ಹೇಳಿ ಜೋರಾಗಿ, ಹೇಳಬೇಕು, ಜೋರಾಗಿ ಹೇಳಬೇಕು. ನೀವು ಇಲ್ಲಿ ಹೇಳೋದು ಅಲ್ಲಿ ಕೇಳಿಸ್ಬೇಕು. ಎಲ್ಲಿ ಕೇಳಿಸ್ಬೇಕು? ಎಲ್ಲಿ? ಪುರಿ ಜಗನ್ನಾಥನನ್ನ ಅಯೋಧ್ಯ ರಾಮನಿಗೆ ಕೇಳಿಸ್ಬೇಕು. ಎಲ್ಲಿ ಕೇಳಿಸ್ಬೇಕು? ಅಯೋಧ್ಯ ರಾಮನಿಗೆ. ಜೋರಾಗಿ ನೀರೊಳಗಡೆ ಮುಳುಗಿದ ತಾಯಿ ಆ ಪತಿವ್ರತೆ ಏನಾಯ್ತು? ನೀರೊಳಗಡೆ ಮುಳುಗಿ ರಾಮ ಅಂತ ಹೇಳಿ ಮೇಲ್ಗಡೆ ಎದಬೇಕಾದ್ರೆ ಏನಾಯ್ತು? ಆ ಕಾಣೆ ಆಗಿದ್ದ ದಿನ ಏನ್ ವಸ್ತ್ರಗಳನ್ನ ಹಾಕೊಂಡಿದ್ರು, ಏನ್ ಆಭರಣಗಳನ್ನ ಹಾಕೊಂಡಿದ್ರು, ಅದೇ ಆಭರಣಗಳಂತೆ ಅವರು ನೀರಿಂದ ಹೊರಗಡೆ. ಇದು ರಾಮನಾಮವನ್ನ ನಮಗೆ ತೋರಿಸುವಂತಹ, ರಾಮನಾಮಕ್ಕೆ ಇರುವಂತಹ ಒಂದು ಮಹತ್ವ. ಏನೋ ಅಶ್ವಮೇಧ ಯಾಗ 100 ಮಾಡಿದ್ರು ಸಮ ಇಲ್ಲ, ವಾಜಪೇಯಿ ಯಾಗ 1000 ಮಾಡಿದ್ರು ಸಮ ಇಲ್ಲ. ಏನೋ ಭಗವನ್ ನಾಮಕ್ಕೆ ಇರುವಂತಹ ಒಂದು ಶಕ್ತಿ. ಹಾಗಾಗಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಭಗವಂತ ಏನಂತ ಹೇಳಿದಾನೆ? ಯಜ್ಞಾನ ಜಪಯಜ್ಞೋಸ್ಮಿ ಅಂತ. ಏನಂತ ಹೇಳಿದಾನೆ? ಯಜ್ಞಾನ ಜಪಯಜ್ಞೋಸ್ಮಿ ಅನ್ನುವಂಥದ್ದನ್ನ ಭಗವಂತ ಹೇಳಿದ್ದಾನೆ. ಸೊ ಹಾಗಾಗಿ ನಾವು 2 ಗುಣಗಳನ್ನ ತಿಳ್ಕೊಂಡ್ವಿ. ಯಾವ್ಯಾವನ್ನ ತಿಳ್ಕೊಂಡ್ವಿ? ಆಪಾದಮಪ ಅರ್ಥಾರಂ, ಏನೋ ಇನ್ನೊಂದು ದಾತಾರಂ ಸರ್ವ ಸಂಪದ. ನೋಡಿ, ಆ ಮಹಾತಾಯಿಗೆ ಆ ಶೀಲವನ್ನೇ ಮತ್ತೆ ಉಡುಗೊರೆಯಾಗಿ ಕೊಟ್ಟ ನಮ್ಮ ರಾಮ. ಹೌದಲ್ವಾ? ಇದು ಎಲ್ಲ ಈ ಕಲಿಯುಗದಲ್ಲಿ ನೈಜವಾಗಿ ನಡೆದಂತಹ ದೃಷ್ಟಾಂತಗಳು. ಓಕೆ, ಹಾಗೆ ಭಗವಂತನ ನಾಮದಲ್ಲಿ ಲೋಕಾಭಿರಾಮಂ ಶ್ರೀರಾಮಂ. ಯಾರು ಇದಕ್ಕೆ ಉದಾಹರಣೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಬೀರ್ ದಾಸರನ್ನ ಉದಾಹರಣೆ ಕೊಡ್ತಾರೆ. ಏನಂತ ಕೊಡ್ತಾರೆ? ಕಬೀರ್ ದಾಸರನ್ನ ಉದಾಹರಣೆ ಕೊಡ್ತಾರೆ. ಅಲ್ಲಿ ರಾಮಾನಂದರು, ಅದೇ ಕಾಶಿಯಲ್ಲಿ ಇರ್ತಾರೆ. ಕಾಶಿಯಲ್ಲಿ ರಾಮಾನಂದರು ಇರ್ತಾರೆ. ಕಬೀರ್ ದಾಸರು ಹೋಗಿ ಏನ್ ಮಾಡ್ತಾರೆ? ಅವ್ರ ಹತ್ರ ರಾಮನಾಮ ದೀಕ್ಷೆಯನ್ನ ಪಡ್ಕೊಳ್ಳಕ್ಕೆ ಹೋಗ್ತಾರೆ. ಆಗ ಅವರ ಶಿಷ್ಯರು ಏನ್ ಮಾಡ್ಬಿಡ್ತಾರೆ? ನೀನ್ ಯಾವ್ದಾದಿನೋ ಏನ್ ಕೂಡ ನಿನ್ಗೆಲ್ಲ ಕೊಡಲ್ಲ ಹೋಗು ಅಂತ ಹೇಳಿ ಓಡಿಸ್ಬಿಡ್ತಾರೆ. ಅವ್ರು ಏನ್ ಮಾಡ್ಬಿಡ್ತಾರೆ? ಅಳ್ತಾ ಹೋಗಿ ಏನ್ ಮಾಡ್ತಾರೆ? ನಮ್ಗೆ ನಿಜವಾಗ್ಲೂ ಆಕ್ಚುಲಿ ರಾಮನಾಮವನ್ನ, ಭಗವಂತನ ನಾಮವನ್ನು ಉಚ್ಚಾರ ಮಾಡೋದಕ್ಕೆ ಏನು ಯಾವುದೇ ಸಂಸ್ಕೃತದಲ್ಲೇನೆ ಇದೆ. ಏನಂತ ಹೇಳಿ? ನೋದೀಕ್ಷಂ ನಚ ದಾಕ್ಷಿಣಂ ದಕ್ಷಿಣಂ ಮತ್ತೆ ನಚ ದಕ್ಷಿಣಂ. ಏನು ದಕ್ಷಿಣೆ ಕೊಟ್ಟು ನಾವು ಭಗವಂತನ ನಾಮವನ್ನು ತಗೊಳ್ಳೋದಲ್ಲ. ಏನು ದೀಕ್ಷೆಯಿಂದ ನಾವು ಭಗವಂತ ನಾಮವನ್ನು ತಗೊಳ್ಳೋದಲ್ಲ. ಆಕ್ಚುಲಿ ಗುರುಗಳ ಮುಖೇನ ನಾವು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಗುರುಗಳ ಮುಖೇನ ನಾವು ಭಗವಂತ ನಾಮವನ್ನು ತಗೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಸರ್ವಕಾಲ ಅದು ನೆಲೆಸಿರುತ್ತೆ ಅನ್ನೋ ಕಾರಣಕ್ಕಾಗಿ ಏನಾಗುತ್ತೆ? ನಾವು ಗುರುಗಳ ಮುಖೇನ ನಾವು ಅದನ್ನ ಸ್ವೀಕಾರ ಮಾಡಬೇಕು. ಇಲ್ಲಿ ಏನಾಗುತ್ತೆ? ಕಬೀರ್ ದಾಸ್ಗೆ ರಾಮನಾಮ ದೀಕ್ಷೆ ಕೊಡಲ್ಲ ಅಂತ ಹೇಳಿ ಯಾರ ಶಿಷ್ಯರು? ರಾಮಾನಂದ ಶಿಷ್ಯರು ಓಡಿಸ್ಬಿಟ್ರು. ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡಿದ್ದಾರೆ. ತಲೆನ ಚೆಚ್ಕೊಂಡು ನನಗೆ ರಾಮನಾಮ ದೀಕ್ಷೆ ಕೊಡ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ? ಮೆಟ್ಲಾಗಿ ಮಲಗಿಬಿಟ್ಟಿದ್ದಾರೆ. ಆಗ ರಾಮಾನಂದ ಗುರುಗಳು ಏನ್ ಮಾಡ್ತಾರೆ? 12 ಗಂಟೆ ರಾತ್ರಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಯಾರನ್ನ ಕುರಿತು? ರಾಮನನ್ನ ಕುರಿತು. ರಾಮ ಲಕ್ಷ್ಮಣ ಅವರ ಜ್ಞಾನದಲ್ಲಿ ಆ ದೃಶ್ಯ ಏನಾಯ್ತು? ರಾಮ ಲಕ್ಷ್ಮಣ ಅವರ ಆಶ್ರಮದ ಒಳಗಡೆ ಕಾಲು ಇಡಬೇಕು, ಆದ್ರೆ ಕಾಲು ಇಡಲಿಲ್ಲ. ಹೇಳಿದ್ರು, ರಾಮ ಹೇಳ್ತಾ ಇದ್ದಾನೆ ಲಕ್ಷ್ಮಣಿಗೆ, ಲಕ್ಷ್ಮಣ ಈ ಆಶ್ರಮದ ಒಳಗಡೆ ನಾವು ಹೋಗೋದು ಬೇಡ. ಯಾಕಣ್ಣ? ಇಲ್ಲಿ ರಾಮಾನಂದ ದಾಸರಿದ್ದಾರೆ, ಸಂತರಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ಆಶ್ರಮಕ್ಕೆ ಹೋಗೋದು ಪ್ರತಿದಿನದ ವಾಡಿಕೆ ತಾನೆ ಅಂತ ಹೇಳಿದಾಗ ಆಗ ಹೇಳ್ತಾನಂತೆ ರಾಮ, ಇಲ್ಲಿ ಸಾಧುಗಳ ಒಂದು ಅಪಮಾನ ಆಗಿರೋದ್ರಿಂದ ಈ ಆಶ್ರಮಕ್ಕೆ ನಾವು ಹೋಗ್ಬಾರ್ದು ಅಂತ ಹೇಳಿ ಪಟ್ಟಂತ ಅವ್ರಿಗೆ ರಾಮಾನಂದರಿಗೆ ಎಚ್ಚರಿಕೆ ಆಗ್ಬಿಡುತ್ತಂತೆ.
ಕರೀತಾರಂತೆ ಎಲ್ಲಾರು ಕರೆಸ್ಬಿಟ್ಟು, ಯಾವ ಸಂತನಿಗೆ ಏನ್ ಮಾಡಿದ್ರಪ್ಪ, ಏನ್ ಮಾಡಿದ್ರು ಅನ್ನಂತ ಅವ್ರ ಹತ್ರ ಕೇಳಿದ್ರಂತೆ. ಯಾರು ಬಂದ್ರು ಬರ್ಲಿಲ್ಲ ಅಂತ ಹೇಳಿದ್ರು. ಆಯ್ತು ನೆನೆ ಯಾರು ತಾನೇ ಬಂದಿದ್ರು ಹೇಳಿ ಅಂತ ಹೇಳಿದಾಗ ಹೇಳಿದ್ರಂತೆ, ಈ ತರ ಕಬೀರದಾಸ ಬಂದಿದ್ರು ಅಂತಂತೆ. ಕಬೀರದಾಸ ಏನು ಬಂದಿಲ್ಲ, ರಾಮನಾಮ ದೀಕ್ಷೆ ಬೇಕಾಗಿತ್ತಂತೆ. ಅಯ್ಯೋ ಏನ್ ಮಾಡಿದ್ರಿ ಅಂತ ಹೇಳಿ ಏನ್ ಮಾಡ್ತಾರೆ, ಇವತ್ತೇ ನಾನೇನ್ ಮಾಡ್ತೀನಿ, ಬೆಳಗ್ಗೆ ಆಗೋಷ್ಟರಲ್ಲಿ ನಾನೇನ್ ಮಾಡ್ತೀನಿ, ಗಂಗಾ ಸ್ನಾನ ಮಾಡಿ ಲೋಕಕ್ಕೆ ಅನಾವರಣವಾಗುವಂತೆ ನಾನೇನ್ ಮಾಡ್ತೀನಿ, ಅವನಿಗೆ ರಾಮನಾಮ ದೀಕ್ಷೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ರು. ತಕ್ಷಣ ಅವ್ರು ಇರ್ಬೋದು ಗಂಗಾ ನದಿ ಸ್ನಾನಕ್ಕೆ ಹೋದ್ರು. ಬುದ್ಧಿ ವಯಸ್ಸು, ಹೆಜ್ಜೆ ಹೆಜ್ಜೆ ಇಡ್ತಾ ಮೆಟ್ಲ ಮೇಲೆ ಇಡ್ತಾ ಇಡ್ತಾ ಹೋಗ್ತಾ ಇದ್ದಾರೆ. ಆ ಮೆಟ್ಲ ಮೇಲೆ ಯಾರು ಮಲಗಿದ್ದಾರೆ, ಕಬೀರದಾಸ್ ಮಲಗಿದ್ದಾರೆ. ಹೆಜ್ಜೆ ಇಡ್ತಾ 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 ಏನ್ ಮಾಡ್ತಾ ಇದ್ರು ಅವರು, ಒಂದೊಂದು ಹೆಜ್ಜೆಗೆ ಏನ್ ಮಾಡ್ತಾ ಇದ್ರು, ಸಿಯಾರಾಮ್ ಸಿಯಾರಾಮ್ ಸಿಯಾರಾಮ್. ಹಂಗೆ ನಾರ್ತ್ ಕಡೆ ಎಲ್ಲ ಹಾಗೆ ತಾನೇ ಹೇಳೋದು. ಏನಂತ ಹೇಳ್ತಾರೆ, ಜೋರಾಗಿ ಹೇಳ್ರಿ, ಸಿಯಾರಾಮ್ ಸಿಯಾರಾಮ್ ಅಂತ ಹೇಳ್ತಾ ಹೇಳ್ತಾ ಹೋಗ್ತಾ ಇದಾರೆ. ಹೋಗ್ತಾ 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 ಒಂದೊಂದು ಮೆಟ್ಲ ಮೇಲೆ, ಆ ಮೆಟ್ಲ ಮೇಲೆ ಕಾಲಿಟ್ರು. ಆ ಕಬೀರದಾಸ್ ತಲೆ ಮೇಲೆ ಕಾಲಿಟ್ಬಿಟ್ರು, ಸಿಯಾರಾಮ್ ಅಂತ ಏನಂದ್ಬಿಟ್ರು, ಸಿಯಾರಾಮ್. ಆಗಾನೆ ಅವ್ರ ಕಬೀರದಾಸರಿಗೆ ಎಚ್ಚರಿಕೆ ಆಗ್ಬಿಡ್ತು, ಆಹಾ ಗುರುಗಳ ಪಾದ ಸ್ಪರ್ಶ ನನ್ನ ಶಿರದ ಮೇಲೆ, ಅವರ ರಾಮೋಪದೇಶ ರಾಮನಾಮ ಉಪದೇಶನೂ ಸಹ ಆಯ್ತು, ಗುರುಗಳ ಪಾದ ಸ್ಪರ್ಶನೂ ಸಹ ಆಯ್ತು. ಹೀಗೆ ಭಗವಂತ ಎಲ್ಲರಿಗೂ ಸಹ ಲೋಕಾಭಿರಾಮನಾಗಿ ಶ್ರೀರಾಮನಾಗಿ ಇದ್ದಾನೆ. ನಾವಿವತ್ತು ಏನ್ ಕಂಡುಕೊಂಡ್ವಿ, ಆಪದಮಪ ಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ ಅನ್ನುವಂತಹ ಈ ಭಗವಂತನ 3 ಗುಣಗಳನ್ನ ಈ ಕಲಿಯುಗದಲ್ಲಿ ಹೇಗೆ ಭಗವಂತ ನೆಲೆಸಿಕೊಟ್ಟ ಅನ್ನುವಂಥದ್ದಕ್ಕೆ 3 ದೃಷ್ಟಾಂತಗಳನ್ನ ನೋಡ್ತಾ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಈ ಒಂದು ರಾಮನವಮಿಯ ದಿನದಂದು ರಾಮನಾಮವನ್ನ ಸ್ಮರಿಸ್ತಾ ಭಗವಂತನ ನಾಮಗಳನ್ನ ದಿನನಿತ್ಯವೂ ನಮ್ಮ ಮನಸ್ಸಿನಲ್ಲಿ ನಿಲ್ಲುವಂತೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ.